ಮಹಾಕಾಲೇಶ್ವರ ನನಗೆ ಈ ಲಿಂಗಲ್ಲ ಏನು ಡಿಫ್ರೆನ್ಸ್ ಕಾಶಿ ವಿಶ್ವನಾಥ ज्योतिर्लिंग पर आपका स्वागत है। जो भी ज्योतिर्लिंग का दर्शन करते हैं उनको एक अद्भुत शक्ति मिलती है। ज्योतिर्लिंग का दर्शन कीजिए और मोक्ष पाइए। ओम ज्योतिर्लिंग पर आपका स्वागत है। जो भी ज्योतिर्लिंग का दर्शन करते हैं उनको एक अद्भुत शक्ति और मोक्ष पाइए। ज्योतिर्लिंग पर आपका स्वागत है। जो भी ज्योतिर्लिंग का दर्शन करते हैं उनको एक अद्भुत शक्ति मिलती है। ज्योतिर्लिंग का दर्शन कीजिए और मोक्ष पाइए। ओम नमः शिवाय। ज्योतिर्लिंग पर आपका स्वागत है। ಇವಾಗ ಶಿವನ ನೋಡ್ಕೊಂಡು ಬಂದಿದ್ದೀವಿ. ಎಲ್ಲಿದ್ದೀವಿ ಅಂತ ಅಂದರೆ ಯಾವ ಮಾಲ್ ಇದು, ಕೆಂಪು ಫೋರ್ಟ್ ಮಾಲ್ ಅಂತೆ. ನೋಡಿ ಕಾಣಿಸ್ತಿದೆ ಇಲ್ಲಿ. ರಮ್ಯಕ್ಕ ಇಡ ಪೆಂಡ್ಲಿನೂ ಇದ್ಯಾಕೋ ಬ್ಯಾಕ್ ಆಗ್ತಾ ಇಲ್ಲ ಕ್ಯಾಮ್ರಾ. ಇವರಿಬ್ರು ಕ್ಯಾಬ್ ಬುಕ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಇದೇ ಕೆಂಪು ಫೋರ್ಟ್ ಮಾಲ್ ಅಂತ. ಇವಾಗ ನೋಡಿ ಒಬ್ರು ಓಲಾ ಅಲ್ಲಿ, ಒಬ್ರು ಊಬರ್ ಅಲ್ಲಿ ಟ್ರೈ ಮಾಡ್ತಾ ಇದ್ದಾರೆ. ನೋಡಿ ಇವಾಗ ನಮ್ಮ ಅಣ್ಣ ಹತ್ರ ಹೋಗ್ತೀವಿ. ಗಾಂಧಿ ಮಾರಿಸನ್ ಕಾಲೇಜ್ ಹತ್ರ. ಔಟ್ ಆಫ್ ಲಿವಿಂಗ್ 20 ಕಿಲೋಮೀಟರ್ ಇದೆ. ನೋಡಿ ಇವಳಿಗೆ ಕೋವಿಡ್ ಬಂದಿದೆ ಅಂತೆ, ಮಾಸ್ಕ್ ಹಾಕೊಂಡು ಓಡಾಡ್ತಿದ್ದಾಳೆ. ಏನೇನಾದ್ರೂ ಗೊತ್ತಾಗಲ್ಲ ಇವಳಿಗೆ. ಸರಿ ಇನ್ನೊಂದು ಬೇರೆ ತಗೊಂಡಿದ್ದೀವಿ ನೋಡಿ, ಸ್ನ್ಯಾಕ್ಸು ಮತ್ತು ಇದು ಎಲ್ಲ. ಓಕೆ ಮತ್ತೆ ಅಲ್ಲಿ ಹೋಗಿ ವಿಡಿಯೋ ಮಾಡ್ತೀವಿ. ಬಾಯ್. ಹಾಯ್ ಫ್ರೆಂಡ್ಸ್, ನೋಡಿ ನಾವು ಆರ್ಟ್ ಆಫ್ ಲಿವಿಂಗು ಹೊರಟ್ವಿ ಇವಾಗ. ಆಗಲೇ ಎಲ್ಲಿ ನಮ್ಮ ಅಣ್ಣ ಆಫೀಸ್ ಹತ್ರ ವೆಲ್ಸ್ ಫಾರ್ಗೋ ಅಂತ, ಅಲ್ಲಿಂದ ಮುಂದೆ ಹೋಗ್ತಾ ಇದ್ದೀವಿ. ಕಾರ್ ಓಡಿಸ್ತಾ ಇದ್ದಾನೆ ನೋಡಿ. ಇವರು ಹಿಂದೆ ಇಬ್ರು ತಿಂತಾ ಇದ್ದಾರೆ. ಕೊಡಿ ಅಂದರೆ ಕೊಡ್ತಾ ಇಲ್ಲ ನನಗೆ. ಆನ್ ದಿ ವೇ ನಿಮಗೆ ಆರ್ಟ್ ಆಫ್ ಲಿವಿಂಗ್ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇನ್ನೊಂದು 5-10 ನಿಮಿಷದಲ್ಲಿ ರೀಚ್ ಆಗ್ತೀವಿ. ಇವಳಿಗೆ ನೋಡಿ ಕೋವಿಡ್ ಬಂದಿದೆ, ಅದಕ್ಕೆ ಮಾಸ್ಕ್ ಹಾಕೊಂಡಿದ್ದಾಳೆ. ಅಯ್ಯೋ ನಾನು ಅದನ್ನ ವಿಡಿಯೋ ಮಾಡಿರ್ಲಿಲ್ಲ. ಮಾಡಿಲ್ಲ ನೋಡ್ಬೇಕಿದ್ರೆ ನೀನು ಇನ್ನೊಂದ್ಸಲ ಮಾಡಿದಾಗ ನನ್ನನ್ನು ರಮ್ಯಕ್ಕನ್ನ ತೋರಿಸಿ. ಫೈನಲಿ ಬಂದು ರೀಚ್ ಆಗಿದ್ದೀವಿ ಆಶ್ರಮಗೆ. ನಮ್ಮಣ್ಣ ಕಾರ್ ಪಾರ್ಕಿಂಗ್ ಮಾಡ್ತಿದ್ದಾನೆ. ಇವರಿಬ್ರು ಇಳಿದು ಬಿಟ್ಟು ನೋಡ್ತಾ ಇದ್ದಾರೆ ಹೆಂಗೆ ಹೋಗೋದು ಅಂತ. ನೋಡಿ ಎಷ್ಟು ವೆಹಿಕಲ್ಸ್ ಇದೆ, ಕಾಣಿಸ್ತಿದ್ಯಾ ನೋಡಿ. ಇವ್ರು ನಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮಣ್ಣ ಬರ್ತಾ ಇದ್ದಾರೆ ನೋಡಿ. ಇದು ಎಂಟ್ರಿ, ಹಿಂಗೆ ಹೋಗಬೇಕು ಒಳಗಡೆ. ನೋಡಿ ಹೋಗ್ತಾ ಇದ್ದೀವಿ ಇಲ್ಲಿ. ಇದು ಎಂಟ್ರಿ. ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ನಾನು. అడుగులత దానికే వచ్చినాను 9ನೇ ತಡುವು. ನೋಡಿ ಇವ್ರು 9ನೇ ಸಲ ಬಂದಾರಂತೆ ಪುಳಿಯೋಗರೆ ತಿನ್ನಕ್ಕೆ. ನೋಡಿ ಇದು ಕಾರಂಜಿ. ಇನ್ನೊಂದು 15 ಮಿನಿಟ್ಸಲ್ಲಿ ಲೈಟಿಂಗ್ ಎಲ್ಲ ಆನ್ ಆಗುತ್ತೆ, ಅವಾಗ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ನಾವು ಬಂದಿದ್ದೆ, ನಮಗೆ ಪುಳಿಯೋಗರೆ ಮತ್ತು ಕೇಸರಿ ಬಾತ್ ಕೊಟ್ಟಿದ್ದಾರೆ. ಅಲ್ಲ ಕೇಸರಿ ಬಾತ್ ಅಲ್ಲ, ಪೊಂಗಲ್ ಕೊಟ್ಟಿದ್ದಾರೆ. ತಿನ್ಬೇಕು ಇವಾಗ.
ಫಸ್ಟ್ ಆಫ್ ಆಲ್ ಆರ್ಟ್ ಆಫ್ ಲಿವಿಂಗ್ ಬಂದ್ವಿ, ಪುಳಿಯೋಗರೆ ಮತ್ತು ಏನೋ ಸ್ವೀಟ್ ಒಂದು ಕೊಡಿಸಿದ್ರು, ತಿಂದ್ವಿ. ಇಲ್ಲಿಂದ ಹೋಗ್ತಾ ಇದೀವಿ, ಎಲ್ಲಿಗೆ ಹೋಗಿ ಕರ್ಕೊಂಡು ಹೋಗ್ತಾರೆ. ಇಲ್ಲೇ ಎಲ್ಲಿ ಅಂತ ಗೊತ್ತಿಲ್ಲ, ವಿಶಾಲಾಕ್ಷಿ ಮಂಟಪ ಅಂತ ಇದೆ, ಯಾವ್ದೋ ಅಲ್ಲಿಗೆ ಮಂಟಪ ಹೋಗ್ತಾ ಅಂತೆ. ಇದೀವಿ ನೋಡೋಣ ಇವಾಗ. ಹೆಂಗಿರುತ್ತೋ ಏನೋ ಗೊತ್ತಿಲ್ಲ. ಹಾ, ನಿಮ್ಗೂ ತೋರಿಸ್ತೀನಿ. ಹ್ಮ್. ಬೆಂಗಳೂರಲ್ಲಿ ನೀವು ಇಂಥ ಒಂದು ಜಾಗ ಇದೆ ಅಂತ ಅನ್ಕೊಂಡೇ ಇರಲ್ಲ. ನಾನು ಇವತ್ತು ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಫುಲ್ ಪೀಸ್ಫುಲ್ ಪ್ಲೇಸು. ನೀವು ಬಂದು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೋದು. ಹಾಂ, ನೋಡಿ ನೈಟ್ ವ್ಯೂವಲ್ಲಿ ಹೆಂಗೆ ಕಾಣಿಸ್ತಿದೆ. ನೀವು ಇಮ್ಯಾಜಿನ್ ಕೂಡ ಮಾಡಿದ್ರೆ ಬ್ಯಾಂಗ್ಳೂರಲ್ಲಿ ಈ ಥರ ಪ್ಲೇಸ್ ಇದೆ ಅಂತ. ನೈಟ್ ವ್ಯೂವಲ್ಲಿ ತುಂಬ ಸಖತ್ತಾಗಿ ಕಾಣುತ್ತೆ. ನೀವು ಫ್ರೀ ಇದ್ದಾಗ ಒಂದ್ಸಲ ಬಂದು ವಿಸಿಟ್ ಮಾಡಲೇಬೇಕಾಗಿರೋಂಥ ಪ್ಲೇಸ್ ಇದು. ಇದು ಮುಂದೆ ಬಂದರೆ ಹಂಗೆ ಕಂಟಿನ್ಯೂ ವಿಶಾಲಾಕ್ಷಿ ಮಂಟಪ ಮುಗಿಸ್ಕೊಂಡು ಬಂದರೆ ನಿಮಗೆ ಈ ಥರ ವ್ಯೂ ಸಿಗುತ್ತೆ. ಇದು ಬಂದುಬಿಟ್ಟು ಲೇಕ್ ವ್ಯೂ ಅಂತ. ಮಂಟಪಗಳು ನೋಡಿ, ಇದು ವಾಟರ್ ಫಾಲ್ಸು ಮತ್ತು ಇದು ಮಂಟಪ ತುಂಬ ಚೆನ್ನಾಗಿದೆ. ಇಲ್ಲಿ ನೀವು ವೆಡ್ಡಿಂಗ್ ಎಲ್ಲನೂ ಮಾಡ್ಬೋದು. ನೋಡಿ, ತುಂಬ ಪೀಸ್ಫುಲ್ ಆಗಿರುತ್ತೆ ಪ್ಲೇಸು. ನೀವು ಫ್ರೀ ಇದ್ದಾಗ ಬಂದು ನೋಡ್ಕೊಂಡು ಹೋಗಿ. ನೋಡಿ, ಇದು ವಿಶಾಲಾಕ್ಷಿ ಮಂಟಪ ಮುಗಿಸ್ಕೊಂಡು ಬಂದ್ವಿ. ನೋಡಿ, ತುಂಬ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಲೇಕ್ ವ್ಯೂ ಅಂತ. ನೀವು ಈ ಥರ ಮಂಟಪಗಳನ್ನೆಲ್ಲ ನೋಡ್ತೀರ ಸುತ್ತ. ಇದು ಲೇಕು. ಇನ್ನೊಂದು ನೀರು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಆಗಿರುತ್ತೆ. ನೀವು ಒಂದಿನ ಬಂದು ನೋಡಲೇಬೇಕಾದಂಥ ಪ್ಲೇಸ್ ಇದು. ಸೊ ನೋಡಿ ಬಂದು. ಹಾಯ್ ಗೈಸ್, ನಾವು ಫೈನಲ್ ಆಗಿ ಇವತ್ತು ಡೇ ಟ್ರಿಪ್ನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಎಲ್ಲ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಡೇ ಫುಲ್ ಇವತ್ತು ಫುಲ್ ಬ್ಯುಸಿ ಆಗಿದ್ವಿ, ಫುಲ್ ಟ್ರಾಫಿಕ್. ಇವರಂತೂ ಗಾಡಿ ಓಡಿಸಿ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ. ಇವ್ರು ನೋಡಿ, ನಮ್ಮ ಅಕ್ಕ ಮಲ್ಕೊಂಡೇ ಬಿಟ್ಟಿದ್ದಾರೆ. ಇನ್ನು ಇವರು ಲತಾ ಅವ್ರು ನೋಡಿ ಅರ್ಧ ಗಂಟೆ ಆಗಿದವ್ರೆ. ಹಾ, ಇವ್ರೇನೋ ಹೇಳ್ತಾ ಇದ್ದಾರೆ ನೋಡಿ, ಕೇಳಿ. ಅಷ್ಟೇ ಮುಗೀತು ಅಷ್ಟೇ. ಮತ್ತೆ ಇನ್ನೊಂದು ಬ್ಲಾಗ್ ಅಲ್ಲಿ ಸಿಗ್ತೀವಿ ಗಾಯ್ಸ್. ಬಾಯ್, ಗುಡ್ ನೈಟ್.